ಸರ್ ನಮ್ಮ ಕನ್ನಡದ ಹೀರೋಗಳ ಜೊತೆ ವರ್ಕ್ ಮಾಡುವಂತಹ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿದೆ ಆ್ಯಂಡ್ ಎಷ್ಟು ಖುಷಿ ಇದೆ? ಖುಷಿ ನೀವೇ ಹೇಳ್ತೀರಲ್ವ. ಯಶ್ ಸರ್ ಜೊತೆ ನಾನು ಹೇಳ್ತೀನಿ, ಈಸ್ ಆಲ್ಸೋ ಹಾಸ್ಪಿಟಾಲಿಟಿ. ಸರ್ ಬಿರಿಯಾನಿ, ಮೈ ಫ್ರೆಂಡ್ಸ್ ಹೋಟೆಲ್ ಬಿರಿಯಾನಿ, ಸೇಮ್ ಥಿಂಗ್ ಐ ಕಮ್ Komal sir, he has given us so many, every day is sending some food. That's what I'm telling Kannada people, their hospitality, Gaurava, Abhimana, equal idilla. From heart I'm telling you. They're very, sir, they're so happy when they see me. Abhimanakku adu you can't gauge. Tumba ಸಂತೋಷ. ಅದು ನಮಗೆ ಯಾಕೆ ಅಷ್ಟೊಂದು ಅಭಿಮಾನ ಅಂದರೆ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮರು. ಆಮೇಲೆ ಅವ್ರ ಜೀನ್ಸಲ್ಲೇ ಇದೆ, ಅವ್ರ DNA ಇದೆ. ಅವ್ರ ಫಾದರ್ ಬಂದು ಒನ್ ಆಫ್ ದ ಲೆಜೆಂಡ್ರಿ ಆ್ಯಕ್ಟರ್ ಇನ್ ಆಂಧ್ರ. ಅವ್ರಿಗೆ ಆವತ್ತಿನ ಕಾಲದಲ್ಲಿ ಬೇರೆ ಲ್ಯಾಂಗ್ವೇಜಸ್ಗೆ ಹೋಗೋ ಅವಕಾಶ ಇರಲಿಲ್ಲ, ಬಟ್ ಇವ್ರಿಗೆ ಅವಕಾಶ ಸಿಕ್ಕಿದೆ. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಅವ್ರು ನಮ್ಮ ಪ್ರಾಜೆಕ್ಟಲ್ಲಿ ಇರೋದು. ಥ್ಯಾಂಕ್ ಯು ವಿ ಆರ್ ಟ್ರೂಲಿ ಬ್ಲೆಸ್ಡ್. ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಸೂಪರ್ ಆಗಿದೆ. ಎಕ್ಸೈಟ್ ಆಯ್ತು ಡೈರೆಕ್ಟರ್ ಸರ್ ನನಗೆ ಕ್ಯಾರೆಕ್ಟರ್ ಹೇಳಿದ್ಮೇಲೆ. ಆಮೇಲೆ ಕೋಮಲ್ ಸರ್ ಅವರ ಕಾಂಬಿನೇಷನು ಸೆನ್ಸೇಷನಲ್ ಸ್ಟಾರು. ಮುಖ್ಯವಾಗಿ ನನಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸಾರಿ, ಕನ್ನಡ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಚೆನ್ನಾಗಿದೆ. ಶೂಟಿಂಗ್ ಕಂಪ್ಲೀಟ್ ಮಾಡ್ತೀವಿ ನಾನು ಕ್ಯಾರೆಕ್ಟ್ರು. ಸ್ವಲ್ಪ ಬ್ಯಾಲೆನ್ಸ್ ಇದೆಲ್ವಾ? ಆಯ್ತು, ಆಗುತ್ತೆ. ಇನ್ನೇನು 1 hour ತುಂಬ ಕಿಕ್ ಬಂದಿದೆ. ಆ ಕೋರ್ಟ್ ಸೀನ್ಸು ಕೋಮಲ್ ಸರ್ಗೆ ನನಗೆ ಸೀನ್ಸು ಚೆನ್ನಾಗಿ ಬಂದಿದೆ. ವೆರಿ ವೆರಿ ಸ್ಯಾಟಿಸ್ಫೈಡ್. ಆ್ಯಂಡ್ ಎಸ್ಪೆಷಲಿ ಐ ಆಮ್ ಹ್ಯಾಪಿ ದಟ್ ಕನ್ನಡ ಅವ್ರಿಗೆ ಕಲಾವಿದರಿಗೆ ಎಲ್ಲರಿಗೂ ಪ್ರೇಮ ಅಭಿಮಾನ, ಅವರು ಎಂಡ್ಲೆಸ್ ಬೌಂಡ್ಲೆಸ್ ಲವ್ ದೇ ಶೋ ಟುವರ್ಡ್ಸ್ ಆರ್ಟಿಸ್ಟ್ ಆ್ಯಂಡ್ ಆಲ್ ಪೀಪಲ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಹಾಸ್ಪಿಟಾಲಿಟಿ, ಫಾರ್ ದ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ಮೈ ಟುಡೇ ತುಂಬ ಅದೃಷ್ಟ ದಿನ. ಬಿಕಾಸ್ ಜನರಲಿ KGF ಆಗಿರ್ಬೋದು, ಜೂನಿಯರ್ ಆಗ್ಬೋದು, ಮೈಸೂರು ಮೈ ಫೇವ್ರೆಟ್ ಪ್ಲೇಸ್. ಬಟ್ ಟುಡೇ ಈ ಟುಕ್ ಮಿ ಟು ರಾಜ್ಕುಮಾರ್ ಸರ್ ಸಮಾಧಿ, ಅಪ್ಪು ಸರ್, ಅಂಬರೀಶ್ ಸರ್ ಸಮಾಧಿ, ಅಮ್ಮ ಅವ್ರ ಸಮಾಧಿ. ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಶುಡ್ ಥ್ಯಾಂಕ್ ಕೋಮಲ್ ಸರ್ ಫಾರ್ ಅನ್ ಆಪರ್ಚುನಿಟಿ. ನಮ್ಮ ಪ್ರೊಡ್ಯೂಸರ್, ಡೈರೆಕ್ಟ್ರು, ತುಂಬ ಸಂತೋಷ ಆಯಿತು. ಸರ್ ಜೈ ಭೀಮಲ್ಲೂ ನೀವು ಲಾಯರ್ ಕ್ಯಾರೆಕ್ಟರ್ ಮಾಡಿದ್ದೆ, ಕೋರ್ಟ್ ಇದರಲ್ಲಿ ಅಟಾರ್ನಿ ಜನರಲ್. ಸೊ ಇಲ್ಲೂ ಮಾಡಿದ್ದೀರಾ. ಅಲ್ಲಿರೋ ಸೀರಿಯಸ್ ಇಲ್ಲಿರುತ್ತಾ ಅಥವಾ ಕಾಮಿಡಿ ಇರುತ್ತೆ? ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಕಾಮಿಡಿ ಇರುತ್ತಾ, ಹಿಂಗಿರುತ್ತೆ ಸರ್ ಆ್ಯಕ್ಚುಲಿ? ಇಲ್ಲ, ಎಲ್ಲಿ ಸೀರಿಯಸ್ ಇರುತ್ತೆ. ಯಾಕಂದರೆ ಸೀರಿಯಸ್ ಕಂಟೆಂಟು, ಅಲ್ಲಿ ಕಾಮಿಡಿ ಮಾಡಿದ್ರೆ ಪಿಕ್ಚರ್ ವೆಯ್ಟ್ ಬರೋಲ್ಲ. ಸೊ ಅಲ್ಲಿ ಆ ಪೋರ್ಷನ್ ಸೀರಿಯಸ್ ಆಗಿ, ಆ ಪೋರ್ಷನ್ ಸೀರಿಯಸ್ ಪೋರ್ಷನ್. ಸರ್ ಕಾಮಿಡಿ ಮಾಡ್ತಾರೆ. ಕೋರ್ಟ್ ಸೀನ್ ಕಾಮಿಡಿ ಅಂತ ಗ್ರಿಪ್ಪಿಂಗ್ ಪ್ರಾಬ್ಲಮ್ ಅದಕ್ಕೆ. ಸೀರಿಯಸ್ ಮ್ಯಾಟರ್ ಕೋರ್ಟ್ ಸೀನ್ಸ್. ಕನ್ನಡದ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು చేస్తున్నారు ಸರ್? ನೀವು ಯಾವ್ದಾದ್ರು ಕೊಡಿಸಿದ್ರೆ ಅಥವಾ ಹೇಳಿದ್ರೆ ಅಥವಾ ಅವರೇ ಈ ಸಮಯಕ್ಕಿದೆ. ಆಮೇಲೆ ಬರಬೇಕು. KGF ಅಲ್ಲಿ ಕೂಡ ವಾಯ್ಸ್ ನೀವೇ ಕೊಟ್ಟಿದ್ರಿ, ಕನ್ನಡದಲ್ಲೇ ನಾನೇ ಡಬ್ಬಿಂಗ್ ಮಾಡ್ತೀನಿ. ಈ ಸಿನಿಮಾದಲ್ಲೂ ನಾನೇ ಮಾಡ್ತೀನಿ, ಜೂನಿಯರ್ ನಾನೇ ಮಾಡ್ತೀನಿ. ಸೊ ಅಂದ್ರೆ ಕನ್ನಡದಲ್ಲಿ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಸೊ ಕನ್ನಡನ ಕಲ್ತ್ಬಿಟ್ಟು ಡಬ್ಬಿಂಗ್ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ ನನಗೆ ಅಂತ. ತುಂಬ ಖುಷಿ ಇದೆ. ಲ್ಯಾಂಗ್ವೇಜ್ ಇಫ್ ಯು learn the language, you know the beauty of language, ಅಲ್ವಾ? ಸೊ ಫಸ್ಟ್ ಮೈ ಕಂಡೀಷನ್ ಐ ಶುಡ್ ಡಬ್. ಐ ವಿಲ್ ಡಬ್. ಸೊ ಏನಂದ್ರೆ ಒಂದು ಖುಷಿ ವಿಚಾರ, ಆ್ಯಕ್ಚುಲಿ ನಾವು ಏನು ಹೇಳಿದ್ದೀವಿ, ಅವರಿಲ್ಲಿ ಎಲ್ಲೂ ಸೆಟ್ಟಲ್ಲಿ ತೆಲುಗು ಹೇಳಲಿಲ್ಲ. ಕಂಪ್ಲೀಟಾಗಿ ಇಷ್ಟು ದೊಡ್ಡ ದೊಡ್ಡ ಡೈಲಾಗ್ ಇದ್ರು ಕಂಪ್ಲೀಟಾಗಿ ಸೆಟ್ಟಲ್ಲೂ ಕನ್ನಡದಲ್ಲೇ ಹೇಳಿದ್ದಾರೆ. ಯಾವುದೂ ಟ್ರಾನ್ಸ್ಲೇಷನ್ನು ಯಾವುದೂ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡಿದ್ದಕ್ಕೆ. Sorry, I should thank Komal sir. He is so cooperative. Whatever dialogue I say, he gives a counter. So cooperative. ನಾನು ಕೋಮಲ್ ಸರ್ ಜೊತೆ ಫಸ್ಟ್ ಹೇಳಿದಾಗ ಸರ್, ಅವರ ದೇವರ್ ಸೋ ಹ್ಯಾಪಿ. ಕೋಮಲ್ ಸರ್ ಸೋ ಹ್ಯಾಪಿ. ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು. ಥ್ಯಾಂಕ್ ಯು. ಹೀರೋ ಆಕ್ಸೆಪ್ಟ್ ಮಾಡಬೇಕಲ್ವಾ? ಆ್ಯಕ್ಚುಲಿ ಸರ್ ನೀವು ಹೇಗೆ ಇಷ್ಟು ಫ್ಲೂಯೆಂಟ್ ಆಗಿ ಕನ್ನಡ ಕಲ್ತಿದ್ದು? ಫ್ಲೂಯೆಂಟ್ ಡೈಲಾಗ್ ಮಾಡ್ತೀನಿ, ಹೇಳ್ತೀನಿ, ಬಟ್ ಕನ್ಸ್ಟ್ರಕ್ಟಿಂಗ್ ಸೆಂಟೆನ್ಸ್ ನಾನು ಕಲಿಯಬೇಕು. ಬಟ್ ಅಷ್ಟು ಫೀಲ್ ಅಂದರೆ ನಿಮ್ಗೆ ಬರೋದೇ ಇಲ್ಲ ಅನ್ನೋ ಥರ ಏನು ಅನ್ಸಲ್ಲ? ಆಲ್ಮೋಸ್ಟ್ ಮುಕ್ಕಾಲು ಭಾಗ ಚೆನ್ನಾಗಿ ಹಾಫ್ ಭಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಸ್ಲೋಲಿ ಐಮ್ ಟ್ರೈಂಗ್ ಟು. ಯಾರು ಈ ಶೂಟಿಂಗ್ ಆದಮೇಲೆ ಹೈದ್ರಾಬಾದ್ ಹೋಗ್ತೀನಿ, ಅಲ್ಲಿ ಯಾರು ಕನ್ನಡ ಮಾತಾಡೋಕ್ಕೆ ಯಾರಿಲ್ಲ, ನನಗೆ ಕಟ್ ಆಯಿತು. ಆಮೇಲೆ ಶೂಟಿಂಗ್ ಬರ್ಬೇಕು. ಹೌ ಡಿಡ್ ಯು ಸ್ಟಾರ್ಟ್ ಲರ್ನಿಂಗ್ ಬೇಸಿಕ್ಕಿಂದ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಇದು ಕನ್ನಡ ಯಾರು ಹೆಲ್ಪ್ ಮಾಡೋದು? ಆಫ್ಟರ್ KGF.
KGF I've dubbed in all languages. Then Prashant Neel sir said, sir, you can't dub in Kannada. Kannada is difficult. Learn. Anta paka noted, sir. Okay, sir, happy, I don't know. Then he said again, called and said, sir, you have to dub. That feel, that soul he has. Then I started dubbing for KGF. Then I got interest. See, you should get an interest to learn, no? So then I felt it was very difficult, sir, to dub. Whole day, oh my God, Kannada is so difficult. Telugu, Kannada ನೋಡೋಕ್ಕೆ ಒಂದು ಥರ ಇರ್ತಾರೆ, ಬಟ್ ಮಾತಾಡ್ಮೇಲೆ ತಿಳಿಸ್ತೇವೆ ಭಾಳ ಡಿಫ್ರೆನ್ಸ್ ಇದೆ. Lot of things. And also, so after that, Junior. And this movie is so many dialogues. I said I can't do boss. So many dialogues. You should. No, sir. You have to do. And it came out well. People accepted it. That's the happiest thing. ತುಂಬ ಟೈಮ್ ನಮಗೋಸ್ಕರ ಕೊಟ್ಟಿದ್ದಾರೆ, ನಮ್ಮ ಪ್ರಾಜೆಕ್ಟ್ಗೋಸ್ಕರ ಕೊಟ್ಟಿದ್ದಾರೆ. ಯಾಕೆಂದರೆ ಬೇರೆ ಡ್ಯೂಟಿ ಅಲ್ವಾ, ಬಟ್ ಸರ್ರು ನಾವೇನು ಡೈಲಾಗ್ ಕೊಟ್ಟಿದ್ದೀವಿ ಎಲ್ಲ ಕಲಿತು ಯಾವುದನ್ನು ತೆಲುಗಲ್ಲಿ ಯಾವುದೂ ಹೇಳಿಲ್ಲ. ನಾನು ಒಂದು ಟೈಮಲ್ಲಿ ಹೇಳಿದೆ, ಸರ್ ನೀವು ತೆಲುಗಲ್ಲೇ ಹೇಳಿ, ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀವಿ. That should not be thing. That's not respect for the language. We have Prakash Raj sir, who is the inspiration source. Everyone. Only in India, one and only actor, Prakash Raj sir. I never say I don't know any language. He is the only actor who can express in any language. So he is a great inspiration source to any actor. So we have that inspiration from him. ಸರ್, ಕೋಮಲ್ ಸರ್ ಜೊತೆ ಆ್ಯಕ್ಟಿಂಗ್ ಮೇಜರ್ಲಿ ಅವರು ಕಾಮಿಡಿ ಸಿನಿಮಾಗಳಿಗೆ ಕಿಂಗ್ ಅಂತ ನಮ್ಮ ಕನ್ನಡದಲ್ಲಿ ಕರ್ಸ್ಕೊಂಡಿರೋದು. ಇದರಲ್ಲಿ ಸೀರಿಯಸ್ ಪಾತ್ರ ಮಾಡ್ತಾ ಇದ್ದಾರೆ, ಬಟ್ ಅವರ ಕಾಮಿಡಿ ಕಚೆಗಳು ಇದ್ದೇ ಇರುತ್ತೆ, ಸಿನಿಮಾ ಔಟ್, ಸಿನಿಮಾ ಒಳಗಡೆ ಎಲ್ಲ. ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು? ಈ ಕೋರ್ಟ್ ಸೀನ್ ಅಲ್ವಾ ಸೀರಿಯಸ್ ಎಪಿಸೋಡ್. ಸಾರ್ ಸಿಂಪತಿಯಾಗಿ ಮಾತಾಡ್ತಾರೆ, ಅದು ತುಂಬ ಹಾರ್ಟ್ಗೆ ಟಚ್ ಆಯಿತು. ದಟ್ ಈಸ್ ಅನ್ ಆ್ಯಕ್ಟರ್, ನಾಟ್ ಎ ಕಾಮಿಡಿ ಆ್ಯಕ್ಟರ್. ಕಾಮಿಡಿ ಅವರು ಮಾಡ್ತಿದ್ದಾರೆ, ಬಟ್ ಹಿಯರ್ ಕೋರ್ಟ್ ಸೀನ್ ಯು ರಿಯಲಿ ಫೀಲ್, ಯು ಸಿಂಪತೈಸ್ ಹಿಮ್. The way he expresses, he moves, he humbly talks to the judge. Namge sympathy banbitte. The way, because this character is like that. When you see the movie, you will understand. Superb. Working with him, and he's so cooperative to his co-actors. Ego illa, unnu illa. Very normal person. And very happy to work with you, sir. Thank you for that. ಕೋಮಲ್ ಸರ್, ನೀವು ಹೇಳಿ. ಸೊ ಈ ಥರ ಸೀರಿಯಸ್ ಪಾತ್ರ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಕ್ಚುಲಿ, ಅದು ಮಾಡಿದ್ದೀರಾ ಮುಂಚೆನೋ, ಬಟ್ ಕಂಪ್ಲೀಟ್ ಸೀರಿಯಸ್ ಪಾತ್ರ ಇಲ್ಲ. ಈ ಸಿಚುವೇಶನ್ಗೆ, ಈ ಎಪಿಸೋಡ್ಸ್ಗೆ ಮಾತ್ರ ಸೀರಿಯಸ್ ಆಗಿರ್ಬೇಕು ಕೋರ್ಟಲ್ಲಿ. ಆ್ಯಕ್ಚುಲಾಗಿ ನಮಗೆ ಇದನ್ನು ಹ್ಯೂಮರಸ್ ಆಗೂ ಮಾಡ್ಬೋದು, ಬಟ್ ಅದ್ರ ಕಲರ್ ಬೇರೆ ಆಗುತ್ತೆ. ಸೊ ಡೈರೆಕ್ಟ್ರಿಗೆ ಅದು ಸೀರಿಯಸ್ ಆಗಿ ಬೇಕು. 60% ಕಾಮಿಡಿ ಇದೆ, ಇನ್ನಿದೊಂದು 40% ಹಿಂಗೆ ಸೀರಿಯಸ್ ಆಗಿರಲಿ ಆನ್ ಒರಿಜಿನಲ್ ನೋಟ್. ಹೇಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ ಅದೇ ಥರ ಇರಲಿ ಅಂತ. ಸೊ ಅದೇ ಥರ ಮಾಡಿದರೆ ವಿಶೇಷ ಏನಂದರೆ, ಈ ಪಿಕ್ಚರಲ್ಲಿ ಇವರು ತುಂಬ ಆಡಿಷನ್ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಜಡ್ಜ್ಗಳನ್ನೆಲ್ಲ ಕ್ಯಾರೆಕ್ಟರ್ಸು, ಅಡ್ವೊಕೇಟ್ ಕ್ಯಾರೆಕ್ಟ್ರು ಅದನ್ನೆಲ್ಲ ನೋಡಿದಾಗ ಭಾಳ ಖುಷಿ ಆಯಿತು. ಅವರೆಲ್ಲ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿದ್ದಾರೆ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟು. ಪ್ಲಸ್ ನಮ್ಮ ಸಾರ್ ಫ್ರೆಂಡ್ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಅವರು ಫ್ಯಾಮಿಲಿ ಕೋರ್ಟಲ್ಲೇ ಪ್ರಾಕ್ಟೀಸಿಂಗು. ಸೊ ನಮ್ಮ ಏನೇನು ಯಾಕಂದರೆ ನಮಗೆ ಪ್ರೊಸೀಡಿಂಗ್ಸ್ ಎಲ್ಲ ಗೊತ್ತಿರಲ್ಲ, ಸೊ ಅವ್ರನ್ನ ಕೇಳ್ಕೊತೀವಿ. ಸೊ ಹೌ ಟು ಪ್ರೆಸೆಂಟ್ ಅವರ್ ಸೆಲ್ಫ್ ಇನ್ ಕೋರ್ಟ್, ಅದೆಲ್ಲ ಸ್ವಲ್ಪ ಹಾಸ್ಯಾಸ್ಪದವಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ಅವರು ಇಲ್ಲೇ ಇದ್ದಾರೆ, ಹೆಲ್ಪ್ ಮಾಡಿದ್ದಾರೆ ತುಂಬ ಭಾಳ. ಇಲ್ಲೇ ಇದೆ ಶ್ರೀನಿವಾಸ್ ಅಂತ, ಅವ್ರ ಫ್ಯಾಮಿಲಿ ಕೇಸಸ್ ಹ್ಯಾಂಡ್ ಮಾಡ್ತಾರೆ. ಸೊ ಅವರು ಒಂದು ಹೆಲ್ಪ್ ಆಗಿದೆ. ಮತ್ತು ಈ 2 days ಪಾಪ ಇವ್ರಿಗೇನು ಕೆಲಸ ಇರಲಿಲ್ಲ, ಬಟ್ ಆದರೆ ಬೇರೆ ಕಡೆ ಎಲ್ಲ ಕೆಲಸ ಇರುತ್ತೆ. ಇನ್ನು ಅವರು ನಮ್ಮ ಅಸಿಸ್ಟೆಂಟ್ ಆಗಿರ್ತಾರೆ, ಅವ್ರಿಗೂ ಜಾಸ್ತಿ ಕೆಲಸ ಇಲ್ಲ ಇಲ್ಲಿ ಕೋರ್ಟಲ್ಲಿ, ನನಗೆ ಜಾಸ್ತಿ. ಪ್ರೆಸೆಂಟ್ ಎಷ್ಟು % ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸರ್? ಒಂದು 20 days ಶೂಟಿಂಗ್ ಆಗಿದೆ. ಸೊ ಇನ್ನು 25 days ಶೂಟಿಂಗ್ ಸಿನಿಮಾ ಮಾಡೋಕ್ಕೆ. ಅದು ನಮಗೆ 2 ಬಿಗ್ ಪಿಲ್ಲರ್. ಸರ್, ರಮೇಶ್ ಸರ್ನ ಏನಾದರೂ ವಿಲನ್ ಶೇಡ್ ಅಂತ ನೋಡ್ಬೋದಾ ಸಿನಿಮಾದಲ್ಲಿ? ಅಂದರೆ ಅವರು ಬೇರೆ ಸಿನಿಮಾದಲ್ಲಿ ತುಂಬ ವಿಲನ್ ಮಾಡಿದ್ದಾರೆ, ಇಲ್ಲೇ ಎಲ್ಲ ಹೇಳ್ಬಿಡ್ತಾರೆ. ಇಲ್ಲ, ಬೇರೆ ಥರನೇ ನೋಡ್ತೀರಾ, ವಿಲನ್ ಅಂತ ಹೇಳೋಕ್ಕಾಗಲ್ಲ, ಬೇರೆ